ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. GKD ಫ್ರೆಶ್ನೆಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದನ್ನು. ಮತ್ತು ಏನಂದರೆ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಿಮ್ಗೆ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಏನಕ್ಕಂದರೆ ನಮಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಓಕೆನಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವಾಗ ಮಟನ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡ್ಕೊಂಡು ಬರೋಣ. ಒಂದು ಟೊಮೆಟೊ, ಚಕ್ಕೆ, ಲವಂಗ, ಗಸಗಸೆ, ಪಲಾವ್ ಎಲೆ ಮತ್ತು ಒಂದು ಸ್ಮಾಲ್ ಪೀಸ್ ಜಾಯಿಕಾಯಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಇದಿಷ್ಟು ಮಸಾಲೆಗೆ. ಇವಾಗ ಇದು ಹುರ್ಕೊಳ್ಬೇಕು. ಇದು ಕೂಡ ಮಸಾಲೆಗೆ ಹುರ್ಕೊಳ್ಬೇಕು. ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ. ಇಲ್ಲಿ 3/4 kg ನಾನು ಮಟನ್ ತೊಗೊಂಡಿದ್ದೀನಿ. ಇದು ನೀಟಾಗಿ ಉಪ್ಪು ಮತ್ತು ಅರಿಶಿಣದಲ್ಲಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಒಂದು ಕುಕ್ಕರ್ನಲ್ಲಿ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೇ ಈರುಳ್ಳಿ ಮತ್ತು ಹಸಿಮೆಣಸಿದೆಯಲ್ಲ ಅದು ಹಾಕಿ ಫ್ರೈ ಮಾಡಿ. ಇದು ಲೈಟ್ ಫ್ರೈ ಆದರೆ ಸಾಕು. ಜಸ್ಟ್ ಒಂದು 5-10 ನಿಮಿಷ ಆದರೆ ಸಾಕಾಗುತ್ತೆ. ಇದೇ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಎತ್ತಿಟ್ಕೊಳ್ಳಿ. ಇಷ್ಟೇ ನೋಡಿ, ಈ ಥರ ಫ್ರೈ ಮಾಡಿ. ನೆಕ್ಸ್ಟ್ ಅದೇ ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆನಿಯನ್, ಒಂದು ಬಿಗ್ ಆನಿಯನ್ ತೊಗೊಂಡಿದ್ದೆ ನಾನು, ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ಇವಾಗ ಇದಕ್ಕೇ ಮಟನ್ ಹಾಕಿ. ನಾನು 3/4 kg ಮಟನ್ ತೊಗೊಂಡಿದ್ದೆ. ನೀವು ಅರ್ಧ kg ಬೇಕಾದ್ರೆ ತೊಗೊಳ್ಬೋದು, ಅಥವಾ ಜಾಸ್ತಿನೂ ಮಾಡ್ಬೋದು. ಕಮ್ಮಿ ಕ್ವಾಂಟಿಟಿ ತೊಗೊಂಡು ಬೇಕಾದ್ರೆ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದರಲ್ಲಿರುವ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಇವಾಗ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಯ್ತದ್ದು ಇನ್ನೂ ಜಾಸ್ತಿ ನೀರು ಬಿಡ್ತಾ ಹೋಗುತ್ತೆ, ನೋಡ್ತಿರ್ಬೋದು ನೀವಾಗ. ನಾವು ಅದು ಡ್ರೈ ಮಾಡಿ ಹಾಕುವಾಗಲೇ ಇವಾಗ ನೋಡಿ ನೀರು ಬಿಟ್ಟಿದೆ. ಇದು ಇವಾಗ ಫುಲ್ಲು ಡ್ರೈ ಹಿಂಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಆ ಥರ ಬೇಯಬೇಕದು. ಇದೇ ಇವಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಇವಾಗ ಮುಚ್ಚಿಡಿ. ಇಷ್ಟು. ಇವಾಗ ನೆಕ್ಸ್ಟ್ ಮಸಾಲೆಗೆ ನಾವು ರೆಡಿ ಮಾಡೋಣ. ಮಸಾಲೆಗೆ ನಾವೆಲ್ಲ ಏನು ತೊಗೊಂಡಿದ್ವಿ ನೋಡಿ, ಆ ಐಟಮ್ ಎಲ್ಲ ಅಷ್ಟು ಹಾಕಿಬಿಡೋಣ. ಈಗ ಫ್ರೈ ಮಾಡಿದ್ದ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಇದೆಯಲ್ವ, ಅದು ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ ಆ್ಯಂಡ್ ಪಲಾವ್ ಎಲೆ, ಒಂದು ಸ್ಮಾಲ್ ಪೀಸ್ ಜಾಯಿಕಾಯಿ ಹಾಕಿದ್ದೆ. ಗಸಗಸೆ, ನಾನಿಲ್ಲಿ 1 ಕಾಯಿ ತೊಗೊಂಡಿದ್ದೀನಿ, ಸ್ಮಾಲ್ ಕಾಯಿ. ಹಾಗೆ ಒಂದು ಸ್ವಲ್ಪ ಅರಿಶಿಣ, ಧನಿಯಾ ಪೌಡರ್ 2 ಸ್ಪೂನ್ ಖಾರದ ಪುಡಿ ಹಾಕಿ. ನಿಮ್ಮ ಹತ್ರ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಇಲ್ಲ ಅಂದರೆ ನೀವು ಬ್ಯಾಡಗೆ ಮೆಣಸು ಮತ್ತು ಧನಿಯಾನ ಫ್ರೈ ಮಾಡಿಕೊಂಡು ಮಸಾಲೆಗೆ ಹಾಕ್ಬೋದು ನೀವು. ಇವಾಗ ನೋಡಿ, ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಇದೇ ಥರ ಡ್ರೈ ಆಗಬೇಕು. ಮಟನ್ನು ನೀರೆಲ್ಲ ಹೀರ್ಕೊಳ್ಬೇಕು. ಮಸಾಲೆ ಎಲ್ಲ ತಾಗಿರುತ್ತೆ ಅದಕ್ಕೆ. ಈಗ ಉಪ್ಪು ಮತ್ತು ಅರಿಶಿಣ ಎಳ್ಕೊಂಡಿರುತ್ತೆ. ಇವಾಗ ನೀವು ರುಬ್ಕೊಂಡಿದ್ದೀರಲ್ವ, ಆ ಮಸಾಲೆನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಹೀಗೆ ಈ ಮಸಾಲೆಯಲ್ಲೇ ಮಟನ್ನ ಚೆನ್ನಾಗಿ ಹುರ್ಕೊಳ್ಳಿ, ಈ ಥರನೇ. ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ಕಮ್ಮಿನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು, ನಿಮ್ಗೆ ಬಿಟ್ಟಿದ್ದು. ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅನ್ನೋದು ನೋಡ್ಕೊಳ್ಳಿ, ಈ ಥರ. ಆಯಿತಾ? ನೆಕ್ಸ್ಟು ಇದಕ್ಕೆ ನೀವು ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕಿ. ಏನಕ್ಕಂದರೆ ಮುಂಚೆ ನಾವು ಉಪ್ಪು ಹಾಕಿದ್ವಿ. ಉಪ್ಪು ಬೇಕಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದ್ಸಲ ಟೇಸ್ಟ್ ನೋಡಿ ಹೇಗೆ ಬಂದಿದೆ ಅಂತ. ಇವಾಗ ಕುದೀತಾ ಇದೆಯಲ್ಲ, ಈ ಥರ ಕುದಿ ಬಂದ್ರ ಮೇಲೆ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದು ಬೇಡ, ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದು ಇವಾಗ 3 ವಿಸಿಲ್ ಬರಬೇಕು. ಇವಾಗ 3 ವಿಸಿಲ್ ಬಂದಾಗಿದೆ. ಇವಾಗ ಇದು ಫುಲ್ ತಣ್ಣಗಾಗಲಿ. ಇದು ಇವಾಗ ತಣ್ಣಗಾಗಿದೆ. ಇವಾಗ ಮುಚ್ಚಳ ಓಪನ್ ಮಾಡ್ತಿದ್ದೀನಿ ನೋಡಿ. ವಾವ್, ಸೂಪರಾಗಿ ಬಂದಿದೆ ನೋಡಿ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ, ಓಕೆನಾ? ಇದು ಅನ್ನ, ಇಡ್ಲಿ, ದೋಸೆ, ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನೀವು ಒಂದ್ಸಲ ಮಾಡಿ. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.